ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನನ್ ಬೇಕಾದ್ರೆ ಹೊಡಿರಿ, ಅಧಿಕಾರಿಗಳನ್ನ ಹೊಡಿಬೇಡಿ. ಸಿಎಂ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆಗೆ ನಿಖಿಲ್ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಹೊಡೆಯೋಕೆ ಡಿಕೆ ಶಿವಕುಮಾರ್ ಅವರು ಕೈಗೆ ಸಿಗ್ತಾ ಇಲ್ಲ. ಹೊಡೆಯೋದ್ ಬಿಡಿ, ಚರ್ಚೆ ಮಾಡೋಣ ಅಂದ್ರೂ ಕೂಡ ಸಿಎಂ ಕೈಗೆ ಸಿಗ್ತಾ ಇಲ್ಲ. ಬಾಗಲಕೋಟೆ ಜಿಲ್ಲೆಯ ಕೆಂದೂರು ಗ್ರಾಮದಲ್ಲಿ ನಿಖಿಲ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ಕೈ ಬಿಡೋದಕ್ಕೆ ಅದರ ಹಿಂದೆ ಕುಮಾರಣ್ಣ 2 ಬಾರಿ ಸಭೆ ಮಾಡಿದ್ರು. ಕೃಷ್ಣ ಕಚೇರಿಗೆ ಯಾರು ಬೇಕಾದ್ರೂ ಬರಬಹುದು ಅಂತ ಸ್ವಾಗತ ಕೋರಿದ್ರು. ಆದ್ರೆ 2 ತಿಂಗಳ ಹಿಂದೆ ಸಿಎಂ ಡಿಕೆ ಶಿವಕುಮಾರ್ ಕಾಟಾಚಾರಕ್ಕೆ ಸಭೆ ಮಾಡಿದ್ರು. ತಮಗ್ ಬೇಕಾದ ರೈತರನ್ನ ಕರೆಸಿ ಮೀಟಿಂಗ್ ಮಾಡಿದ್ರು. ಹಸಿರು ಟವಲ್ ಹಾಕೊಂಡವರೆಲ್ಲ ರೈತರ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇವತ್ತು ಡಿಕೆ ಶಿವಕುಮಾರ್ ಅವರು ನನ್ ಬೇಕಿದ್ರೆ ಹೊಡಿರಿ, ಅಧಿಕಾರಿಗಳನ್ನ ಹೊಡಿಬೇಡಿ ಅಂದಿದ್ಕೆ ಹೊಡೆಯೋದಕ್ಕಲ್ಲ ಮಾತಾಡೋಕ್ಕೂ ಕೂಡ ಸಿಎಂ ಕೈಗೆ ಸಿಗ್ತಾ ಇಲ್ವಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಕೈಗೆ ಸಿಗ್ತಾ ಇಲ್ವಲ್ಲ ಹೊಡಿಯಕ್ಕೆ, ಹೊಡಿಯೋದಿರ್ಲಿ ಚರ್ಚೆ ಮಾಡಕ್ಕೆ ಕೈಗೆ ಸಿಕ್ಲಿಲ್ವಲ್ಲ. ಇದೇ ಕುಮಾರಣ್ಣ ಅವರು ಈ ಪ್ರಾಜೆಕ್ಟ್ ನ ಕೈ ಬಿಡ್ತಕ್ಕಂಥದಕ್ಕೆ 3 ಸಭೆ ತಮ್ಮ ಕೃಷ್ಣ ಕಚೇರಿಯಲ್ಲಿ, ಬಂಡಪ್ಪಣ್ಣನ್ ಗೊತ್ತಿದೆ ಅಲ್ಲ, ಅವ್ರು ಸಾಕ್ಷಿ ಇದ್ದಾರೆ. ಕೃಷ್ಣ ಕಚೇರಿಯಲ್ಲಿ 3ನೇ ಸಭೆ ಮುಕ್ತಾಯ ಆದಾಗ ರೈತರನ್ನ ಕರೆಸ್ತಾರೆ. ಆಮೇಲೆ ರೈತರನ್ನ ಯಾವ ತರ ಕರೆಸಿದ್ರು ಅಂದ್ರೆ, ಅಲ್ಲಿರ್ತಕ್ಕಂಥ ಯಾರು ಬೇಕಾದ್ರೂ ಬರ್ಬೋದು ಅಂತ ತುಂಬ ಹೃದಯದಿಂದ ಸ್ವಾಗತ ಕೋರಿದ್ರು. ಇಲ್ಲಿ ಮೊನ್ನೆ ಒಂದ್ ಕಾಟಾಚಾರದ ಸಭೆ ಮಾಡಿದ್ರು 2 ತಿಂಗಳ ಹಿಂದೆ ಮುಖ್ಯಮಂತ್ರಿಗಳು. ತಮಗ್ ಬೇಕಾದಂತ ರೈತರು, ಹಂಗಾದ್ರೆ ರೈತರು ಬಂದವರೆಲ್ಲ ಅಲ್ಲಿ ಯಾರು ಕೂಡ ಅಲ್ಲಿ ಕೊಡ್ತಕ್ಕಂಥದಕ್ಕೆ ಒಲವು ಸೂಚಿಸಿದ್ರ? ಹಂಗಾದ್ರೆ ವಿರೋಧ ವ್ಯಕ್ತಪಡಿಸ್ತಕ್ಕಂಥ ರೈತರನ್ನ ಅವ್ರು ಕೂರ್ಸ್ಲೇ ಇಲ್ವಲ್ಲ. ಇವ್ರಿಗೆ ಬೇಕಾದಂತವ್ರನ್ನ ಇವರು ರೈತರು ಅಂತ ಬಿಂಬಿಸ್ಕೊಂಡು ಈ ತರ ಹಸಿರು ಟವಲ್ ಹಾಕೊಂಡು ಕೂರ್ಸ್ಕೊಂಡ್ಬಿಟ್ರೆ ರೈತರಾಗ್ಬಿಡ್ತಾರ? ಕೈಗೆ ಸಿಗ್ತಾ ಇಲ್ವಲ್ಲ ಹೊಡಿಯಕ್ಕೆ. ಹೊಡಿಯೋದಿರ್ಲಿ ಚರ್ಚೆ ಮಾಡಕ್ಕೆ